ಕಾಶ್ಮೀರದ ಪಹಲ್ಗಾಮ್ನಲ್ಲಾದಂತಹ ಭಯೋತ್ಪಾದಕ ದಾಳಿಗೆ ಪ್ರತೀಕಾರಕ್ಕಾಗಿ ದೇಶವಾಸಿಗಳು ಈಗ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಇದರ ನಡುವೆ ಭಾರತೀಯ ನೌಕಾಪಡೆಗೆ ಇನ್ನಷ್ಟು ಬಲ 26 ಸಾಗರ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಭಾರತ. ಫ್ರಾನ್ಸ್ ಜೊತೆಗೆ ಇವತ್ತು ಭಾರತ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಿಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. 63 ಕೋಟಿ ವೆಚ್ಚದ 26 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸಲಿಕ್ಕೆ ಮುಂದಾಗ್ತಾ ಇದೆ. INS ವಿಕ್ರಾಂತ್ನಲ್ಲಿ ನೌಕಾ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಇವತ್ತು ದೆಹಲಿಯಲ್ಲಿ ರಫೇಲ್ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಈ ಮೂಲಕ ಭಾರತೀಯ ನೌಕಾಪಡೆಗೆ ಇನ್ನಷ್ಟು ಬಲ ಶಕ್ತಿ ಸಹಜವಾಗಿಯೇ ಬಂದೇ ಬರುತ್ತೆ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಈಗಾಗಲೇ ಭಾರತದ ಬತ್ತಳಿಕೆಯಲ್ಲಿರುವಂತಹ ಚಿನ್ನದ ಬಾಣ ಅಂದರೆ ಅದು ರಫೇಲ್. ಈ ರಫೇಲ್ನ ಶಕ್ತಿಯನ್ನು ಮತ್ತಷ್ಟು ವೃದ್ಧಿಸಿಕೊಳ್ಳುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಒಂದು ಮೆಸೇಜ್ ಪಾಸ್ ಮಾಡಲಿಕ್ಕೂ ಕೂಡ ಭಾರತ ಮುಂದಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಿವೃತ್ತ ಏರ್ ಮಾರ್ಷಲ್ ಆದಂತಹ ಮುರಳಿ ಅವರು ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗಾಗಲೇ ಒಂದು ಕಡೆ ರಾಜತಾಂತ್ರಿಕ ಸಮರವನ್ನು ಭಾರತ ಸರ್ಕಾರ ಸಾರಿಯಾಗಿದೆ, ಮತ್ತೊಂದು ಕಡೆ ಈಗ ಸೇನೆ ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಇದರ ನಡುವೆ ನೆಕ್ಸ್ಟ್ ಪಾಸಿಬಲ್ ಟಾರ್ಗೆಟ್ ಏನಾಗಿರಬಹುದು ಭಾರತೀಯ ಸೇನೆಯದ್ದು ಅಂತ ಹೇಳಿ? ಪ್ರೇಮ್ ನೋಡಿ, ಇವತ್ತಿಗೆ 6 ದಿವಸ ಆಯಿತು ಪಹಲ್ಗಾಮಲ್ಲಿ ಭಾಳ ಭಯಂಕರದ ಕೃತ್ಯ ನಡೆದು. ನಾವು ಇನಿಷಿಯಲ್ ರಿಯಾಕ್ಷನ್ ಇಷ್ಟೊತ್ತಿಗೆ ನಾವು ತೋರಿಸ್ಬೇಕಾಗಿತ್ತು. ಇವತ್ತು ನಮ್ಮ ದೇಶದ ಜನತೆಯಲ್ಲಿ ವಿಪರೀತ ಕೋಪ ಆಕ್ರೋಶ ಇದೆ. ಅವ್ರಿಗೆ ಅದೇ ಒಂದು ರೀತಿ ಕೋಪ ಆಕ್ರೋಶ, ಇನ್ನೊಂದು ಕಡೆ ಏನಪ್ಪ ಇದು ಏನೂ ಆಗೇ ಇಲ್ವಲ್ಲ ಇಷ್ಟು ದಿವಸ ಆದ್ರೂ. ಇವರು 4 ಜನ ಭಯೋತ್ಪಾದಕರು ಓಡಾಡಿಕೊಂಡೇ ಇದ್ದಾರೆ. ಬರೇ ಮಾತುಗಳೇ ಕೇಳಿಸ್ತಾ ಇದೆ ಹೊರತು ನಮಗೆ ಏನು ಇಲ್ಲಿ ತನಕ ಏನು ಆ್ಯಕ್ಷನ್, ಗ್ರೌಂಡ್ ಆ್ಯಕ್ಷನ್ ಕಾಣಿಸ್ತಾ ಇಲ್ಲ ಅನ್ನೋವಂಥ ಒಂದು ಬೇಜಾರು. ಮೊದಲು ಕುತೂಹಲ ಇತ್ತು, ಈಗ ಅದು ಸ್ವಲ್ಪ ಬೇಜಾರಲ್ಲಿ ಕನ್ವರ್ಟ್ ಆಗ್ತಾ ಇದೆ. ಅದರ ವಿಷಯದಲ್ಲಿ ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ನೋಡಿ, ನಾವು ಮೊದಲನೇದಾಗಿ ನಮ್ಮ ಒಂದು ಪ್ರಿನ್ಸಿಪಲ್ಸ್ ಆಫ್ ವಾರ್ ನಾವು ಅರ್ಥ ಮಾಡ್ಕೋಬೇಕು. ಪ್ರಿನ್ಸಿಪಲ್ ಆಫ್ ವಾರಲ್ಲಿ ಬಹಳ ಮುಖ್ಯವಾದ ವಿಷಯ ಅಂದರೆ ಸೆಲೆಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಏಮ್. ನಾವು ಯಾರನ್ನ ಹೊಡಿಬೇಕು ಅಂತ ಮೊದಲು ದೃಢಪಡಿಸ್ಕೋಬೇಕು. ನಮಗಿವತ್ತು ಫಸ್ಟ್ ಎನಿಮಿ ಯಾರು? ಇವರು ಭಯೋತ್ಪಾದಕರು, ಅವರ ಟ್ರೈನಿಂಗ್ ಕ್ಯಾಂಪ್ಸು, ಅವರ ಹ್ಯಾಂಡ್ಲರ್ಸು, ಅವರ ಇನ್ಫ್ರಾಸ್ಟ್ರಕ್ಚರು, ಟೆರರ್ ಫಂಡಿಂಗು, ಆಮೇಲೆ ಅವರ ಇದು ಮಾಸ್ಟರ್ ಪಾಯಿಂಟ್ಸು. ಅವ್ರನ್ನ ನಾವು ಮೊದಲು ಹೊಡೆದು ಅವ್ರನ್ನ ನೆಲಸಮ ಮಾಡಬೇಕು. ಆಯಿತು, ನಾವು ಈ ಒಂದು ಪ್ರೊಆಕ್ಟಿವ್ ಆ್ಯಕ್ಷನ್ ತಗೊಂಡ್ರೆ ಪಾಕಿಸ್ತಾನದ ಕಡೆಯಿಂದ ಒಂದು ರಿಯಾಕ್ಷನ್ ಬಂದೇ ಬರುತ್ತೆ. ಅವರು ಫಸ್ಟ್ ಸ್ಟ್ರೈಕ್ ಮಾಡಿದ್ರೂ ಮಾಡ್ಬೋದು, ನೀವು ನಮ್ಮ ನೆಲದಲ್ಲಿ ಬಂದು ನಮ್ಮನ್ನೇ ಹೊಡಿತಾ ಇದ್ದೀರಾ ಅನ್ನೋವಂಥ ದೃಷ್ಟಿ ಇಟ್ಕೊಂಡು ಮಾಡ್ಬೋದು. ಅವ್ರು ನಿಜವಾಗ್ಲೂ ಮಾಡಿದ್ರೆ ನಮಗೆ ಸೆಕೆಂಡ್ ಸ್ಟ್ರೈಕ್ ಕೇಪಬಿಲಿಟಿ ಇದೆ. ಅಂದರೆ ಅದನ್ನು ಅಬ್ಸಾರ್ವ್ ಮಾಡಿಕೊಂಡು ಅವ್ರಿಗೆ ವಾಪಸ್ ಹೊಡೆಯೋಷ್ಟು ತಾಕತ್ತು ನಮ್ಮಲ್ಲಿದೆ. ಆಮೇಲೆ ಇವತ್ತು ನಮ್ಮ ಹತ್ರ ಶಸ್ತ್ರಾಸ್ತ್ರಗಳಿದೆ. ನಮ್ಮ ಹತ್ರ ಅದೇ MQ-9 ರೀಪರ್ ಡ್ರೋನ್ ಇದೆ, ಅದೇ ಹೆಲ್ಫೈರ್ ಮಿಸೈಲ್ ಇದೆ, ಅದೇ ಅಪಾಚೆ ಹೆಲಿಕಾಪ್ಟರ್ಸ್ ಇದೆ. ಇವೆಲ್ಲ ಇಸ್ರೇಲ್ ಮೇಲೆ ಅಮೇರಿಕಾ ಯೂಸ್ ಮಾಡಿರೋದು. ನಿಮಗೆ ಜ್ಞಾಪಕ ಇರ್ಬೋದು, 2021 ಇಸ್ವಿನಲ್ಲಿ ಇರಾನಿಯನ್ ಜನರಲ್ ಸುಲೇಮಾನಿ ಬಾಗ್ದಾದ್ ಏರ್ಪೋರ್ಟಿಂದ ಹೊರಗೆ ಬಂದ ತಕ್ಷಣ ಅವನ್ನ ಇದರೊಳಗೆ ಇದೇ MQ-9 ರೀಪರು ಹೆಲ್ಫೈರ್ ಮಿಸೈಲಿಂದ ಅವನು ಹೊಡೆದ್ರು. ಇಸ್ರೇಲು 1 ವರ್ಷದ ಕೆಳಗೆ ಪೂರ್ತಿ ಇರಾನಲ್ಲಿ ಇಸ್ಮಾಯಿಲ್ ಹನಿ ಹಮಾಸ್ ಲೀಡರ್ನ ಮನೆಗೆ ಹೋಗಿ ಹೊಡೆದ್ರು. ಈ ಥರ ಅವರು ಈ ಇದರಲ್ಲಿ ಏನೇನು ಮಾಡಿದ್ರು ಅದರಿಂದ ನಾವು ಒಂದು ಇದು ಕಲ್ತ್ಕೊಂಡು, ಒಂದು ಪಾಠ ಕಲ್ತ್ಕೊಂಡು ನಾವು ವಾಪಸ್ಸು ಅವ್ರಿಗೆ ಇದನ್ನೇ ಮಾಡುವಂಥ ನಮ್ಮ ಕೇಪಬಿಲಿಟಿ ಇದೆ. ಆದರೆ ಸುಮ್ಮನೆ ಮಾತಿನ ಮೇಲೆ ಮಾತು ಇದು ನನಗನ್ಸುತ್ತೆ ಇದು ಸರಿಯಲ್ಲ. ನಾವು ಒಂದು ಇನಿಷಿಯಲ್ ರಿಯಾಕ್ಷನ್ ಕೊಡಲೇಬೇಕಾಗಿತ್ತು. ಈಗ ನಾವು ಇಲ್ಲ ಹೊಡಿತೀವಿ ಇಲ್ಲ, ನಮ್ಮ ಏರ್ಫೋರ್ಸೂ ಅದರಲ್ಲಿ ದೊಡ್ಡ ಭಾಗವಹಿಸುತ್ತೆ, ಇವೆಲ್ಲ ಮಾತುಗಳಿಂದ ಯಾವ ಥರ ಪ್ರಯೋಜನವೂ ಇಲ್ಲ. ಇಷ್ಟೊತ್ತಿಗೆ ಆ ಪೂರ್ತಿ ಭಯೋತ್ಪಾದಕರ 42 ಕ್ಯಾಂಪು ನಮ್ಮ LOC ಪಕ್ಕದಲ್ಲೇ ಏನಿತ್ತು ಅದನ್ನು ಮುಚ್ಕೊಂಡು ಹೊರಟೋಗಿರ್ಬೋದು. ಅವರು ಭವಾಲ್ಪುರ್ಗೆ ಅಥವಾ ಮುಜಫರಾಬಾದ್ಗೆ ಅಥವಾ ಮುರ್ದಿಕಾಗೆ ಹೊರಟೋಗಿರ್ಬೋದು. ನೋಡಿ, ಈ ಥರ ನಾವು ಮಾಡೋದ್ರಿಂದ
ಏನಾಗುತ್ತೆ, ಜಗತ್ತಿಗೂ ಒಂದು ತಪ್ಪು ಮೆಸೇಜ್ ಕೊಟ್ಟಂಗೆ ಆಗುತ್ತೆ. ಇಲ್ಲಿ ತನಕ ಏನು ಇಡೀ ಜಗತ್ತೇ ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ, ಪಾಕಿಸ್ತಾನನ ಮಾಡಿರೋದನ್ನು ಖಂಡಿಸಿದ್ದಾರೆ. ಇದನ್ನು ಇಂಡಿಯಾ ಸರಿಯಾಗಿ ತಕ್ಕ ಉತ್ತರ ಕೊಡುತ್ತೆ ಅನ್ನೋ ಮಾತು ಬೇಕಾದಷ್ಟು ಕಡೆ ಬಂದಿದೆ. ನಾವು ಉತ್ತರ ಕೊಡಲೇಬೇಕು. ಈಗ ನಾವು ಎಷ್ಟು ಅದನ್ನು ಡಿಲೇ ಮಾಡಿದಷ್ಟು ನಮಗೆ ತೊಂದರೆ. ನಮ್ಮ ಹತ್ರ ಇರೋವಂತಹ ಕೇಪಬಿಲಿಟಿನ ನಾವು ಯೂಸ್ ಮಾಡಿಕೊಂಡು ನಾವು ಅವರ ಟೆರರಿಸ್ಟ್ ಕ್ಯಾಂಪ್ಸ್ನ ಹೊಡೆಯೋದ್ರಿಂದ ಶುರು ಮಾಡಬೇಕು. ಆಯಿತು, ಒಂದು ಸಮಯ ಪಾಕಿಸ್ತಾನ ಕಾಲ್ ಕರ್ಕೊಂಡು ನಮ್ಮ ಮೇಲೆ ಯುದ್ಧಕ್ಕೆ ಬಂದರೆ ಆಲ್ ರೈಟ್, ಅದು ಸೋಬೀಟ್, ಅದು ಔಟ್ ಆ್ಯಂಡ್ ಔಟ್ ವಾರ ಆಗುವಂಗಿದ್ರೆ ಆಗಲಿ. ಇವತ್ತು ನಾವು ಎಲ್ಲದಕ್ಕೂ ರೆಡಿಯಾಗಿರಬೇಕು. ಆ್ಯಕ್ಚುಲಿ ಇದನ್ನು ಎಲ್ಲರೂ ಏನು ಯಾರ್ಯಾರು ವಿಶ್ಲೇಷಣೆ ಮಾಡಿದ್ದಾರೆ, ನನ್ನಂಥ ಎಲ್ಲ ನಿವೃತ್ತ ಸೇನಾನಿಗಳೆಲ್ಲ ಹೇಳ್ತಾರೆ, ಇಲ್ಲ ನಾವು ನಿಜವಾಗ್ಲೂ ಯುದ್ಧ ಮಾಡೋದು ಬೇಡ, ಫಸ್ಟ್ ಸ್ಟ್ರೈಕ್ ಬೇಡ, ಆದರೆ ಸೆಕೆಂಡ್ ಸ್ಟ್ರೈಕ್ ಕೇಪಬಿಲಿಟಿ ನಮ್ಮ ಹತ್ರ ಇದೆ. ಅವರೇನಾರು ನಮ್ಮನ್ನು ಹೊಡೆದ್ರೆ ನಾವು ಅದನ್ನು ಅಬ್ಸರ್ವ್ ಮಾಡಿಕೊಂಡು ನಮ್ಮ ಹೊಡೆಯೋ ಕೇಪಬಿಲಿಟಿ ಇದೆ. ಇವತ್ತು ನಮ್ಮ ನೇವಿ ರೆಡಿ ಆಗಿದೆ. ಅವ್ರು ಕರಾಚಿ ಪೋರ್ಟು ಆಮೇಲೆ ಗ್ವದರ್ ಪೋರ್ಟ್ನ ಪೂರ್ತಿ ಬ್ಲಾಕೇಜ್ ಮಾಡ್ಬೋದು. ನೋಡಿ ಪ್ರೇಮ್, ಒಂದು ವಿಷಯನ ಈ ಸಂದರ್ಭದಲ್ಲಿ ಹೇಳಲೇಬೇಕು. ನಮ್ಮದು ಮೊದಲನೇ ರಿಯಾಕ್ಷನ್ನು ಆ ಕರಾಚಿ ಪೋರ್ಟು ಆಮೇಲೆ ಗ್ವದರ್ ಪೋರ್ಟ್ನ ಬ್ಲಾಕೇಡ್ ಮಾಡಬೇಕಾಗಿತ್ತು. ನಮ್ಮ INS ಸೂರತ್ತು ಅಲ್ಲಿ ಕಳಿಸಿದ್ರು ಲೇಟೆಸ್ಟ್ ಇದು ಮಿಸೈಲ್ ಡಿಸ್ಟ್ರಾಯರು. ನಾವು ಆ ಪೋರ್ಟನ್ನ ಬ್ಲಾಕೇಡ್ ಮಾಡಿದ್ರೆ ಒಂದು ಡ್ರಾಪ್ ಫ್ಯೂಯಲ್ನು ಪಾಕಿಸ್ತಾನಕ್ಕೆ ಸಿಗಲ್ಲ. ಯಾಕಂದರೆ ಅವರು ಕಾರ್ಗೋ ಶಿಪ್ ಹೋಗೋದೆಲ್ಲ ಕರಾಚಿ ಗ್ವದರ್ ಪೋರ್ಟ್ ಮೂಲಕನೇ. ನಾವು ಅದನ್ನು ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಫ್ಯೂಯಲ್ ಬ್ಲಾಕೇಡ್ ಆಗಿರೋದು. ಆಮೇಲೆ ಇನ್ನೊಂದು, ನಾವು ಇಂಡಸ್ ರಿವರ್ನ ಪೂರ್ತಿ ನಿಲ್ಲಿಸ್ತೀವಿ ಅಂದ್ವಿ. ನಮ್ಮ ಕಡೆ ನಿಲ್ಸೋಕ್ಕಾಗತ್ತಾ? ಆಗಲ್ಲ. ಯಾಕೆಂದರೆ ನಮ್ಮ ಹತ್ರ ಡೆಡ್ ರಿವರ್ ಇದು ಸ್ಟೋರೇಜ್ ಕೇಪಬಿಲಿಟಿ ಇಲ್ಲ. ನಾವು ಡೆಡ್ ರಿವರ್ ಸ್ಟೋರೇಜ್ ಕೇಪಬಿಲಿಟಿ ಇಷ್ಟೊತ್ತಿಗೆ ಬಿಲ್ಡಪ್ ಮಾಡಿಕೊಂಡು ದೊಡ್ಡ ಸ್ಲೂಯಿಸ್ ಗೇಟ್ ಹಾಕ್ಕೊಂಡು ನಾವು ಅವರ ಪೂರ್ತಿ ಆ 3 ಟ್ರಿಬ್ಯೂಟರೀಸು ಇದು ರಾವಿ, ಜಲಂ, ಚೇನಾಬನ್ನು ನಿಲ್ಲಿಸ್ಬೋದಾಗಿತ್ತು. ಅದು ಆಗಿಲ್ಲ. ಬರೇ ಮಾತು, ಅಲ್ಲೇ ಅಗೇನ್ ಮಾತು. ಸೊ ಆಗ ಏನನ್ಸುತ್ತೆ ಜನಕ್ಕೆ, ಇಲ್ಲಪ್ಪ ಇವರು ಬರೇ ಮಾತಾಡ್ತಾರೆ, ನಾವು ಸುಮ್ಮನೆ ಇದೇ ಥರ ಪ್ರತಿ ಸಾರಿನೂ ಒಂದು ಭಯೋತ್ಪಾದಕರ ದಾಳಿ ಆದಾಗ ಅದಕ್ಕೆ ನಾವು ರಿಯಾಕ್ಷನ್ ಕೊಡ್ತೇವೆ ಹೊತ್ತು ನಾವು ಪ್ರಿಯಂಪ್ಟಿವ್ ಆ್ಯಕ್ಷನ್ ತಗೊಳ್ಳಲ್ಲ ಅನ್ನೋ ಒಂದು ಭಾವನೆ ನಮ್ಮ ಜನದಲ್ಲಿ ಮೂಡಬಾರದು. ಈಗ ಅದು ಬಹಳ ಇಂಪಾರ್ಟೆಂಟು. ನಮ್ಮ ಸರ್ಕಾರ ಒಂದು ಸರಿಯಾದ ಆ್ಯಕ್ಷನ್ ತಕ್ಷಣ ತಗೊಳುತ್ತೆ ಅಂತ ನನ್ನ ನಂಬಿಕೆ. ಓಕೆ ಸರ್, ಈಗಾಗಲೇ ಪಾಕಿಸ್ತಾನ ಭಯೋತ್ಪಾದಕರನ್ನ ತಯಾರಿಸಿ ಇಡೀ ಜಗತ್ತಿಗೆ ಪ್ರೊಡ್ಯೂಸ್ ಮಾಡ್ತಾ ಇದೆ ಅನ್ನೋದು ಗೊತ್ತಿರುವಂತಹ ವಿಚಾರವೇ. ಬಟ್ ಪಾಕಿಸ್ತಾನ ಅದನ್ನು ಒಪ್ಕೊಳ್ಳೋಕೆ ಸುತಾರಾಮ್ ರೆಡಿ ಇಲ್ಲ. ಬಟ್ ಇಲ್ಲಿ ಮೂಲವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ, ಪದೇ ಇದೇ ರೀತಿಯ ಕೃತ್ಯವನ್ನು ಎಸಗ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು ಅಂದರೆ ಯುದ್ಧ ಅನಿವಾರ್ಯನಾ ಅಥವಾ ಆಲ್ಟರ್ನೇಟಿವ್ ಆಪ್ಷನ್ ಏನಾದರೂ ಇದೆಯಾ ಅಂಥೇಳಿ ಭಾರತೀಯ ಸೇನೆ ಮುಂದೆ? ನೋಡಿ, ನಮ್ಮ ಇದು ಪಾಕಿಸ್ತಾನದ ISI, ಪಾಕಿಸ್ತಾನ್ ರೇಂಜರ್ಸು ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ ಇದನ್ನು ಈ ಪಾಕಿಸ್ತಾನದ ಅಲ್ಲಿ POKಲಿರುವಂಥ ಎಲ್ಲ ಭಯೋತ್ಪಾದಕರಿಗೆ ಸಹಾಯ ಮಾಡ್ತೀರಿ ಅನ್ನೋದು ಗೊತ್ತಿರೋ ಸಂಗತಿ. ಅದೇ ನಮಗಷ್ಟೇ ಅಲ್ಲ, ಇಡೀ ವರ್ಲ್ಡ್ಗೆ ಗೊತ್ತು. ಇವತ್ತು ಎಲ್ಲ ಮೋಸ್ಟ್ ವಾಂಟೆಡ್ ಲಿಸ್ಟಲ್ಲಿ ಎಲ್ಲ ಭಯೋತ್ಪಾದಕರಿದ್ದಾರೆ. ಹಫೀಜ್ ಸಯೀದನ್ನು ಮೊದಲುಗೊಂಡು ಸಜಾದ್ ಮೀರ್ ತನಕ ಇದ್ದಾರೆ. ಮೇಜರ್ ಇಕ್ಬಾಲ್, ಎಲ್ಲರೂ, ಸೈಫುಲ್ಲಾ ಆಯಿತು, ಅಥವಾ ಮೌಲಾನಾ ಮಸದ್ ಅಜೂರ್ ಆಯಿತು, ಅಥವಾ ಜಕೀರ್ ರೆಹಮಾನ್ ನಖ್ವಿ ಆಯಿತು, ಅಥವಾ ಇವನು ಸೈಫುಲ್ಲಾ ಖಲೀದ್ ಕಸೂರಿ ಆಯಿತು, ಎಲ್ಲರೂ ಆ ಟೆರರಿಸ್ಟಲ್ಲಿದ್ದಾರೆ. ಆದರೆ ಅವ್ರನ್ನ ಯಾರನ್ನೂ ನಾವು ಹಿಡಿಯುವಂಥ ಕೆಲಸ ನಾವು ಇಲ್ಲಿ ತನಕ ಮಾಡಿಲ್ಲ. ನಾವು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ನಾವು ಇದು ಟಾರ್ಗೆಟೆಡ್ ಅಸಾಸಿನೇಷನ್ ಇಲ್ಲಿ ತನಕ ಮಾಡಿಲ್ಲ. ಈಗ ಯಾಕೆ ಮಾಡಬಾರ್ದು? ಈಗ ನಾವೆಲ್ಲ ಹೇಳ್ತಾ ಇರೋದು ಅದೇ. ನೀವು ಮೊದಲು ಆ ಹಫೀಜ್ ಸಯೀದ್ 25 ವರ್ಷದಿಂದ ನಮ್ಮ ದೇಶದ ಮೇಲೆ ಒಂದೊಂದು ಮಾಡಿರೋದು. ಅವನು ಬೇಕಾದಷ್ಟು ಕೃತ್ಯಗಳನ್ನು ಎಸಗಿದ್ದಾನೆ, ಬೇಕಾದಷ್ಟು ಜನ ಅಮಾಯಕರು ಸತ್ತಿದ್ದಾರೆ. ಇನ್ನೂ ಅವನು ಬಿಟ್ಬಿಡೋದ? ಅವನು ಈಗ ಇದನ್ನು ಪಾಕಿಸ್ತಾನದ ಕೃಪಾ ಕಟಾಕ್ಷದಲ್ಲಿ ಬಹಳ ಆರಾಮಾಗಿ ಇದ್ರೊಳಗೆ ಓಡಾಡ್ಕೊಂಡಿದ್ದಾನೆ. ಅವನು ಎಲ್ಲಿರ್ಬೋದು, ಅವನು ಮುಜಫರಾಬಾದಲ್ಲಿ ಇರ್ಬೋದು ಅಥವಾ ಭವಾಲ್ಪುರ್ ಇರ್ಬೋದು, ಗೊತ್ತಿಲ್ಲ ನಮಗೆ. ಆದರೆ ನಮ್ಮ ಇಂಟೆಲಿಜೆನ್ಸು, ಅಮೇರಿಕನ್ ಇಂಟೆಲಿಜೆನ್ಸ್ ಆಗಲಿ ಅಥವಾ ಮೊಸಾದ್ ಆಗಲಿ, ಅದರಷ್ಟೇ ಕೇಪಬಿಲಿಟಿ ಇದೆ. ನಮ್ಮ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗು ಅಷ್ಟೇ ಕೇಪಬಲ್ಲು. ನಾವು ಅವನ್ನ ಕಂಡು ಹಿಡಿದು ಅವನ್ನ ಅಸಾಸಿನೇಟ್ ಮಾಡೋಕ್ಕಾಗಲ್ವಾ? ಖಂಡಿತ ಆಗತ್ತೆ. ಇವ್ರನ್ನೆಲ್ಲ ಅವ್ರು ಎಲ್ಲಿದಾರೋ ಅಲ್ಲೇ ಹೋಗಿ ನಾವು ಹೊಡೆಯುವಂಥ ಸಾಧ್ಯತೆ ಇದೆ. ಮಾಡ್ಬೋದು. ನಾವು ಯಾತಕ್ಕೆ ಮಾಡ್ತಾ ಇಲ್ಲ? ಅದೊಂದು ದೊಡ್ಡ
ಪ್ರಶ್ನೆ ಚಿಹ್ನೆ. ಇವತ್ತು ಎಲ್ಲ ಕೇಳ್ತಾ ಇರೋದೇ ಅದೇ, ಯಾತಕ್ಕೆ ಹಫೀಜ್ ಸಯೀದನ್ನ ಬಿಟ್ಟಿದ್ದೀರಾ? ಅವನು ಎನಿಮಿ ನಂಬರ್ 1 ಆಫ್ ಇಂಡಿಯಾ. ಆಯಿತು, ಈಗ ಅವನ್ನ ನೀವು ಹೊಡೆದ್ರಿ, ಆದರೆ ಅದರಿಂದ ಪೂರ್ತಿ ಈ ಭಯೋತ್ಪಾದಕರ ತೊಂದರೆ ಪೂರ್ತಿ ಮುಗಿಯತ್ತಾ? ಖಂಡಿತ ಮುಗಿಯಲ್ಲ. ಯಾಕಂದರೆ ಇವ್ರದ್ದು ಎಲ್ಲ ಕಡೆ ಇವರು ಟ್ರೈನಿಂಗ್ ಕ್ಯಾಂಪ್ಸ್ ಇದೆ. 150 ಜನ ಭಯೋತ್ಪಾದಕರು ಇಂಡಿಯಾಗೆ ನುಗ್ಗಕ್ಕೆ ರೆಡಿಯಾಗಿದ್ದರು LOC ಹತ್ರ ಅನ್ನೋ ಒಂದು ಮಾತಿದೆ. ನಮ್ಮ ದೇಶದಲ್ಲಿ ನುಗ್ಗಿಬಿಟ್ಟು ಒಂದು 60 ಜನ ಇವತ್ತು ಜಮ್ಮು ಕಾಶ್ಮೀರ್, ಪರ್ಟಿಕ್ಯುಲರ್ಲಿ ಸೌತ್ ಕಾಶ್ಮೀರಲ್ಲಿದ್ದಾರೆ ಅನ್ನೋ ಮಾತು ಇದೆ. ಸೊ ನಾವು ಅವರ ಪೂರ್ತಿ ಈ ಸಾರಿ ಹೊಡೆದರೆ ನಾವು ಅವ್ರನ್ನ ಪೂರ್ತಿ ನಿರ್ನಾಮ ಮಾಡಬೇಕೇ ಹೊರತು ಸುಮ್ಮನೆ ಹೊಡೆದ್ಬಿಟ್ಟು ಬಿಡಬಾರ್ದು. ನೋಡಿ, ಬಾಲಕೋಟಲ್ಲಿ 2019 ನಾವು ಹೊಡೆದ್ವಿ ಆ ಟೆರರ್ ಟ್ರೈನಿಂಗ್ ಕ್ಯಾಂಪ್ಗೆ. ಕರೆಕ್ಟಾಗಿ 6 ವರ್ಷ ಆದ್ಮೇಲೆ ತಿರ್ಗಿ ವಾಪಸ್ ಬಂದ ಹೊಡೆದ್ರು. ನೋಡಿ, ಈ ಥರ ಆಗೋದು ಬಹಳ ದುರಾದೃಷ್ಟ. ಈ ಥರ ಆಗಬಾರ್ದು. ಈ ಸಾರಿ ನಾವೇನು ಮಾಡಬೇಕು? ಒಂದು ಮಾತಿದಲ್ಲ, ನಿಜವಾಗ್ಲೂ ಹಾವನ್ನು ಹೊಡಿಬೇಕು ಅಂದರೆ ಹಾವನ್ನು ಹೆಡೆ ಹಿಡಿಬೇಕು. ಆ ಹಾವಿನ ಹೆಡೆ ಹಿಡಿದು ಅದನ್ನು ಪೂರ್ತಿ ಮುಗಿಸ್ಬೇಕು. ಈ ಸಾರಿ ಆ ಕೆಲಸ ನಾವು ಮಾಡಲೇಬೇಕು. ಆಯಿತು, ನಾವು ಒಂದು ಸಮಯ ಪಾಕಿಸ್ತಾನ ಇಲ್ಲ, ನೀವು ನಮ್ಮ ನೆಲದ ಮೇಲೆ ಬಂದು ನಮ್ಮನ್ನು ಹೊಡಿತಾ ಇದ್ದೀರಾ ಅಂತ ಅವರು ವಾರ್ ಡಿಕ್ಲೇರ್ ಮಾಡಿದ್ರೆ ವಾರ್ ಆಗಲಿ. ಇವತ್ತು ನಾವು ವಾರ್ ಮಾಡಿದ್ರೆ ಪಾಕಿಸ್ತಾನದ ಮೇಲೆ ನಮ್ಮ ಹತ್ರ ಬೇಕಾದಷ್ಟು ಕ್ಷಮತೆ ಇದೆ. ನಾವು ಜಗತ್ತಿನಲ್ಲಿ 4ನೇ ಬಿಗ್ಗೆಸ್ಟ್ ಡಿಫೆನ್ಸ್ ಸರ್ವಿಸಸ್, ಅವರು 12ನೇ ಸ್ಥಾನದಲ್ಲಿದ್ದಾರೆ. ಅವ್ರಿಗಿಂತ ನಾವು ನ್ಯೂಮರಿಕಲಿ ಸುಪೀರಿಯರು, ಟೆಕ್ನಾಲಜಿಲಿ ಸುಪೀರಿಯರು, ನಾವು ಸ್ಕಿಲ್ಲಲ್ಲಿ ಸುಪೀರಿಯರು. ಅವ್ರನ್ನ ಮಟ್ಟ ಹಾಕೋದ್ರಲ್ಲಿ ನಮಗೇನೂ ತೊಂದರೆ ಇಲ್ಲ. ಇಡೀ ಜಗತ್ತೇನು ನಮ್ಮ ಕಡೆಗಿದೆ, ಅದನ್ನೆಲ್ಲ ನಾವು ಅಡ್ವಾಂಟೇಜ್ ತಗೊಂಡು ಅವ್ರನ್ನ ಹೊಡಿಬೇಕು. ಆದರೆ ನಮ್ಮ ಇವತ್ತು ಎನಿಮಿ ನಂಬರ್ 1 ಈಸ್ ಆ ಟೆರರಿಸ್ಟ್, ಅಂದರೆ ಆ ಭಯೋತ್ಪಾದಕರು. ಅದನ್ನೇ ನಾನು ನಿಮ್ಗೆ ಹೇಳಿದೆ, ಸೆಲೆಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಏಮ್ ಮೊದಲನೇ ಪ್ರಿನ್ಸಿಪಲ್ ಆಫ್ ವಾರ್. ಆಮೇಲೆ 2ನೇ ಪ್ರಿನ್ಸಿಪಲ್ ಆಫ್ ವಾರ್ ಏನು? ಸರ್ಪ್ರೈಸ್ ಎಲಿಮೆಂಟ್ ಇಂದ ಅವ್ರನ್ನ ಹೊಡಿಬೇಕು. 3ನೇ ಬಹಳ ಇಂಪಾರ್ಟೆಂಟ್ ಎಲಿಮೆಂಟ್ ಏನು ಅಂದರೆ ಡಿಸೈಸಿವ್ ಆ್ಯಕ್ಷನ್. ಈ 3 ತಗೊಂಡ್ರೆ ಆ ಪೂರ್ತಿ ಆ ಭಯೋತ್ಪಾದಕರು ನಿರ್ನಾಮ ಆಗ್ತಾರೆ ಒಂದೇ ಸಾರಿ. ಪಾಕಿಸ್ತಾನಕ್ಕೆ ಅದರಿಂದ ಅದೇ ಸಮಯದಲ್ಲಿ ಪಾಕಿಸ್ತಾನಕ್ಕೂ ಹೊಡಿಬೇಕು ಅಂತಂದರೆ ಹೊಡೆಯೋಣ. ಯಾಕೆ ನಾವು 1999ರಲ್ಲಿ 1 ತಿಂಗಳು ನಮ್ಮದು ಕ್ಯಾಲಿಬ್ರೇಟೆಡ್ ರೆಸ್ಪಾನ್ಸ್ ಇರಲಿಲ್ವಾ ಇದರೊಳಗೆ ಕಾರ್ಗಿಲಲ್ಲಿ? ಅದೇ ಥರ ಇವತ್ತು ನಾವು ರೆಡಿ ಆಗಿದ್ದೀವಿ. ಆಮೇಲೆ ನಮ್ಮ ನೇವಲ್ ಪವರ್ ಇದೆ ನೋಡಿ, ಅದು 10 ಅಲ್ಲ 20 ಟೈಮ್ಸು ಇದಕ್ಕೆ ಪಾಕಿಸ್ತಾನಕ್ಕಿಂತ ಪವರ್ಫುಲ್ ಆಗಿದೆ. ನಾವು ನಮ್ಮ ಡಿಸ್ಟ್ರಾಯರ್ಸು, ನಮ್ಮ ಇದನ್ನು ಏರ್ಕ್ರಾಫ್ಟ್ ಕ್ಯಾರಿಯರ್ಸು, ನಮ್ಮ ಮಿಸೈಲ್ ಬೋಟ್ಸು, ಅದನ್ನು ನಮ್ಮ ವಾರ್ಶಿಪ್ಸ್ ತೊಗೊಂಡೋಗಿ ಕರಾಚಿ ಇದನ್ನು ಪೋರ್ಟ್ನೇ ಬಾಂಬ್ ಮಾಡ್ಬೋದು. 71ನೇ ಇಸ್ವಿನಲ್ಲಿ ಇದೇ ಮಾಡಿದ್ದು ನಾವು. ಕರಾಚಿ ಪೋರ್ಟ್ನ ನಾವು ಬಾಂಬ್ ಮಾಡಿದ್ವಿ ಇದರಿಂದ, ಅರೇಬಿಯನ್ ಸೀಯಿಂದ. ಈಗ ಮಾಡೋ ಕ್ಷಮತೆ ನಮ್ಮ ಹತ್ರ ಇವತ್ತೂ ಇದೆ. ಇವೆಲ್ಲ ನಾವು ಸರಿಯಾಗಿ ಯೋಚನೆ ಮಾಡಿ, ನಾವು ಸುಮ್ಮನೆ ಡಿಲೇ ಮಾಡದೆ, ಆಮೇಲೆ ಸುಮ್ಮನೆ ಮಾತಾಡದೆ, ಸುಮ್ಮನೆ ಸ್ಟೇಟ್ಮೆಂಟ್ ಕೊಡದೆ, ಡಿಸೈಸಿವ್ ಆಕ್ಷನ್. ಸರ್, ನೀವೀಗ ಹೇಳ್ತಾ ಇದ್ರಿ ಜಾಗತಿಕವಾಗಿ ಬಹಳಷ್ಟು ದೇಶಗಳು ಭಾರತದ ಪರವಾಗಿ ನಿಲ್ಲುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿ. ನೋಡಿ, ಈಗ ಟರ್ಕಿ 6 ವಿಶೇಷ ವಿಮಾನಗಳನ್ನು ಪಾಕಿಸ್ತಾನ ಕಳುಹಿಸುವಂತಹ ಕೆಲಸ ಮಾಡಿದೆ. ಟರ್ಕಿ ಭೂಕಂಪದಿಂದ ನಲುಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಸಹಾಯ ಮಾಡಿದ್ದು ಭಾರತ. ನಮ್ಮ ಸೈನಿಕರನ್ನು ಅಲ್ಲಿ ಕಳಿಸಿ ರಕ್ಷಣಾ ಕಾರ್ಯಾಚರಣೆಯನ್ನು ಭಾರತ ಮಾಡಿತ್ತು. ಈಗ ಉಂಡ ಮನೆಗೇನೆ ದ್ರೋಹ ಬಗೆಯುವಂತಹ ಕೆಲಸವನ್ನು ಟರ್ಕಿ ಮಾಡ್ತಾ ಇದೆ. ಪಾಕಿಸ್ತಾನದ ಬೆನ್ನಿಗೆ ನಿಲ್ಲುವಂತಹ ಕೆಲಸ ಮಾಡ್ತಾ ಇದೆ. ಇದರ ಬಗ್ಗೆ ಏನು ಹೇಳ್ತೀರಿ ಅಂತ ಸರ್? ನೋಡಿ, ಟರ್ಕಿ ಮತ್ತು ಚೈನಾ ಪಾಕಿಸ್ತಾನನ ಸಪೋರ್ಟ್ ಮಾಡ್ತಾರೆ ಅನ್ನೋ ವಿಷಯ ನಮ್ಗೆ ಭಾಳ ಚೆನ್ನಾಗಿ ಗೊತ್ತು. ಅದರಲ್ಲೂ ಟರ್ಕಿ ಎರ್ಡೋಗನ್ ಬಹಳ ಒಂದು ಇಸ್ಲಾಮಿಕ್ ಫಂಡಮೆಂಟಲಿಸ್ಟ್ ಕಂಟ್ರಿಗೆ ಆಗೋಗಿದೆ ಅದು. ಸೊ ಎರ್ಡೋಗನ್ನು ಪಾಕಿಸ್ತಾನನ ಸಪೋರ್ಟ್ ಮಾಡ್ತಾನೆ ಅನ್ನೋ ವಿಷಯ ನಮ್ಗೆ ಚೆನ್ನಾಗಿ ಗೊತ್ತು. ಇವತ್ತು ಟರ್ಕಿ ನಮ್ಮ ದೇಶದಲ್ಲಿ ಆಗಿರುವಂಥ ಕೃತ್ಯನ ಖಂಡನೆಯೂ ಮಾಡಿಲ್ಲ. ಆದರೆ ಇದನ್ನು ಚೈನಾ ಏನು ಮಾಡ್ತು? ಚೈನಾ ಖಂಡನೆ ಮಾಡ್ತು. ಈಗಲ್ಲಿ ಈ ಥರ ಆಗಬಾರ್ದಾಗಿತ್ತು, ಭಾಳ ಇದು ಆಗಿರೋದು ಭಾಳ ದುರಾದೃಷ್ಟಕರ ಅಂತ ಹೇಳ್ತು. ಆದರೆ ಅದೇ ಚೈನಾ ಇದು ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಪಾಕಿಸ್ತಾನದ ವಿರುದ್ಧ ಒಂದು ಸ್ಟೇಟ್ಮೆಂಟ್ನ ಡೈಲ್ಯೂಟ್ ಮಾಡ್ತು ಅದೇ ಚೈನಾ. ಸೊ ನಮಗೆ ಚೆನ್ನಾಗಿ ಗೊತ್ತು ಚೈನಾ ಆಮೇಲೆ ಟರ್ಕಿ ಯಾವತ್ತಿದ್ರೂ ಪಾಕಿಸ್ತಾನದ ಕಡೆ ನಿಂತ್ಕೋತಾರೆ ಅಂತ. ನಿಂತ್ಕೊಳ್ಳಿ, ಅದರಲ್ಲಿ ಏನೂ ನಮಗೆ ಅದರಿಂದ ತೊಂದರೆ ಆಗಲ್ಲ. ಆದರೆ ಇವತ್ತು ನಮ್ಮ ಇದನ್ನ ಡೆವಲಪ್ಡ್ ಕಂಟ್ರೀಸ್ ಎಲ್ಲ ಇಡೀ ವಿಶ್ವದಲ್ಲೇ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ ಒಂದು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಪ್ರೇಮ್. ಅವ್ರು ಯಾರು ಬಂದ್ಬಿಟ್ಟು ನಮ್ಮ ಪರವಾಗಿ ಯುದ್ಧ ಮಾಡಲ್ಲ, ಅವ್ರು ಯಾರು ಬರಲ್ಲ, ಅವರು ಚೂ ಅಂತನೂ ಅನ್ನಲ್ಲ, ಖಂಡನೆ ಮಾಡ್ತಾರೆ.
ಅವರು ಹಿಂಗಾಗಬಾರ್ದಾಗಿತ್ತು ಅಂತ ಟ್ರಂಪ್ ಇರ್ಬೋದು, ಅಥವಾ UK ಇರ್ಬೋದು, ಫ್ರಾನ್ಸ್ ಇರ್ಬೋದು, ಸ್ಪೇನ್ ಇರ್ಬೋದು, ಇಟಲಿ ಇರ್ಬೋದು, ಅಥವಾ ಜಪಾನ್ ಇರ್ಬೋದು, ಅವರೆಲ್ಲ ಖಂಡನೆ ಮಾಡ್ತಾರೆ ಹೊರತು ನಮಗೆ ಯಾವ ಥರ ಶಸ್ತ್ರಾಸ್ತ್ರಗಳನ್ನು ಕೊಡಲ್ಲ, ನಮ್ಮ ಜೊತೆ ಬಂದು ನಿಂತ್ಕೊಂಡು ಯುದ್ಧ ಮಾಡಲ್ಲ. ಆದರೆ ಅವರು ಅಟ್ಲೀಸ್ಟ್ ಯುನೈಟೆಡ್ ನೇಷನ್ಸಲ್ಲಿ ನಮ್ಮ ಪರವಾಗಿ ಅವ್ರು ನಿಂತ್ಕೋಬೋದು. ಆದರೆ ನಾವು ಯಾವತ್ತೂ ಈ ದೇಶಗಳನ್ನ ನಮಗೆ ಮಿಲಿಟರಿಲಿ ಸಹಾಯ ಮಾಡಿ ಅಂತ ನಾವು ಕೇಳಿಲ್ಲ. ಟರ್ಕಿ ಆಮೇಲೆ ಚೈನಾ ಸಹಾಯ ಮಾಡೇ ಮಾಡುತ್ತೆ, ಇನ್ನು ಮುಂದೆನೂ ಮಾಡ್ತಾರೆ ಅನ್ನೋ ವಿಷಯ ನಮ್ಗೆ ಚೆನ್ನಾಗಿ ಗೊತ್ತು. ಇವತ್ತು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೌನ್ಸಿಲ್ OIC ದೇಶಗಳಲ್ಲಿ ಅವರು ಯಾರೂ ಪಾಕಿಸ್ತಾನ ಸಪೋರ್ಟ್ ಮಾಡ್ತಾ ಇಲ್ಲ, ಅವರೆಲ್ಲ ಇಂಡಿಯಾನ್ ಸಪೋರ್ಟ್ ಮಾಡಿದ್ದಾರೆ. ಇದು ಬಹಳ ಸಿಗ್ನಿಫಿಕೆಂಟ್ ಅನ್ಸತ್ತೆ ನನಗೆ. ಯಾಕೆಂದರೆ ನಾವು ಸುಷ್ಮಾ ಸ್ವರಾಜ್ ಟೈಮಿಂದ ಸುಷ್ಮಾ ಸ್ವರಾಜ್ OIC-ನಲ್ಲಿ ಹೋಗ್ಬಿಟ್ಟು ಅದ್ಭುತವಾಗೊಂದು ಮಾತಾಡಿದ್ದು ಎಲ್ಲರಿಗೂ ಇನ್ನೂ ಜ್ಞಾಪಕ ಇದೆ. ಆಗಿನ ಕಾಲದಿಂದ ಇದು ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೌನ್ಸಿಲ್ ಅದೇನಿದೆ ಅದು ನಮ್ಮ ಪರವಾಗಿ ನಿಂತಿದೆ. ಮೊನ್ನೇನು ನಮ್ಮ ಪ್ರಧಾನಮಂತ್ರಿಗಳು ಸೌದಿಗೆ ಹೋಗಿದ್ರು. ಸೊ ಈ ಥರ ಅವರ ಬೆಂಬಲ ನಮಗಿದೆ. ಬೆಂಬಲ ಅಂದರೆ ಅವರು ಪಾಕಿಸ್ತಾನಕ್ಕೆ ಬುದ್ಧಿ ಹೇಳೋ ಸ್ಥಿತಿಯಲ್ಲಿ ಇದ್ದಾರೆ. ಯಾಕೆಂದರೆ ಅವ್ರು ಬೇಕಾದಷ್ಟು ಇದು $millions ಸಹಾಯ ಕೊಡ್ತಾ ಇದ್ದಾರೆ. ನಾವು ಪಾಕಿಸ್ತಾನನ ಇದನ್ನು ರೆಡ್ ಕಾರ್ನರ್ ನೋಟಿಸ್ FATF ಅಲ್ಲಿ ಅವರು ಗ್ರೇ ಲಿಸ್ಟಲ್ಲಿದ್ದಾರೆ, ರೆಡ್ ಲಿಸ್ಟಲ್ಲಿ ಬರಬೇಕು ಅವರು. ಆಮೇಲೆ ಎರಡನೇದಾಗಿ IMF ಇಂದ ಪೂರ್ತಿ ಅವ್ರಿಗೆ ಏನೇನು $1 ಬಿಲಿಯನ್ ಹೋಗ್ತಾ ಇದೆ, ಏನೇನು ದುಡ್ಡು ಹೋಗ್ತಾ ಇದೆ ಅದನ್ನು ನಿಲ್ಲಿಸಬೇಕು. ಮೂರನೇದಾಗಿ ಅಲ್ಲಿ ಪೂರ್ತಿ ಅವ್ರದ್ದು ನೇವಲ್ ಬ್ಲಾಕೇಡ್ ಮಾಡಿ ಒಂದು ಡ್ರಾಪು ಅವ್ರಿಗೆ ಇದನ್ನ ಮಾಡಬೇಕು. ನಿಜವಾಗ್ಲೂ ಒಂದಿಷ್ಟು ವಿಚಾರಗಳನ್ನು ಕೂಡ ಪಾಕಿಸ್ತಾನದ ವಿರುದ್ಧ ಪ್ರಯೋಗಿಸಬಹುದು ಅನ್ನೋದನ್ನು ಹೇಳ್ತಾ ಇದ್ರಿ. ಥ್ಯಾಂಕ್ ಯು ಮುರಳಿ ಸರ್, ಇಷ್ಟೊತ್ತು ಪಬ್ಲಿಕ್ TV ಜೊತೆಗೆ ಮಾತನಾಡಿದ್ದಕ್ಕಾಗಿ. ಇದು ನಿವೃತ್ತ ಸೇನಾಧಿಕಾರಿ ಮುರಳಿ ಅವರ ಮಾತು. ಬರೀ ಮಾತನಾಡೋದಷ್ಟೇ ಅಲ್ಲ, ಆದಷ್ಟು ಬೇಗ ಆ್ಯಕ್ಷನ್ ಕೂಡ ಆಗಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ.